ಈ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಜೊತೆಗಿದ್ದರು. ಅವ್ರದ್ದು 54 MLAಗಳಿದ್ದರು. ಆ ನಂತರ ಅದನ್ನು ಒಡೆಯಲಾಯಿತು. 40 MLAಗಳ ಜೊತೆ ಬಂದು ಬಿ ಜೆ ಪಿ ಜೊತೆ ಸರ್ಕಾರ ರಚನೆ ಮಾಡಿದರು. ಬಿ ಜೆ ಪಿ ಸಪೋರ್ಟ್ನಿಂದ ಅವರೇ ಮುಖ್ಯಮಂತ್ರಿ ಆದರು. ಅದು ಬೇರೆ ವಿಚಾರ, ಗೊತ್ತಿರುವಂಥ ವಿಚಾರ. ಏಕನಾಥ್ ಶಿಂದೆ ಯಾಕೆ ಬಿರುಕು ಈಗ? ಮಹಾಯುತಿ ಮೈತ್ರಿಕೂಟದ ಮಹಾಬಿರುಕು, ಇದು ದೊಡ್ಡ ಸಮಸ್ಯೆ ಆಗ್ಬೋದು. ಅದ್ಭುತವಾಗಿ ಗೆದ್ದು ಬಂದಿದ್ದಿರ್ರಿ. ಅಲ್ಲೇ ಬಿ ಜೆ ಪಿ NCP ಈ ನಾಯಕರಿಗೆ ಗೊತ್ತಿರಲ್ಲ ಇಷ್ಟು 200 ಸೀಟೆಲ್ಲ ಬರುತ್ತಾ ಅಂತೇಳಿ. CM ಫಡ್ನವೀಸ್ ಮತ್ತು ಶಿಂಧೆ ಮಧ್ಯೆ ವಾರ್ ಏನಾಗತ್ತೆ? BJP ಮತ್ತು ಶಿವಸೇನೆ ಲಾಸ್ಟ್ ಚುನಾವಣೆಗೆ ಹೋಗುತ್ತೆ. ಇಬ್ಬರು ಗೆಲ್ತಾರೆ. ಗೆದ್ದಾಗ BJPಗೆ ಮುಖ್ಯಮಂತ್ರಿ ಬೇಡ, ನಮಗೆ ಕೊಡಿ ಅಂತೇಳಿ ಕೇಳ್ತಾರೆ. ಕೊಡೋದಿಲ್ಲ BJP. ಆಗೇನು ಮಾಡ್ತಾರೆ? ಉದ್ಧವ್ ಠಾಕ್ರೆಗೆ ಸಪೋರ್ಟ್ ಮಾಡುತ್ತೆ NCP ಮತ್ತು ಕಾಂಗ್ರೆಸ್ ಪಾರ್ಟಿ. ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಆಗ ಇಡೀ ಶಿವಸೇನೆ ಆ ಕಡೆ ಹೋಗುತ್ತಲ್ವಾ. ನಂತರ ಆ ಶಿವಸೇನೆಯಲ್ಲಿ 54 ಜನ ಏನಿರ್ತಾರೆ, ಏಕನಾಥ್ ಶಿಂದೆಯನ್ನು BJP ಕರ್ಕೊಳ್ಳುತ್ತೆ. 40 ಜನರನ್ನು ಕರ್ಕೊಂಬರುತ್ತೆ. ಅಲ್ಲಿ 12-13 ಜನ ಮಾತ್ರ ಬಾಕಿ ಉಳಿತಾರೆ. ಇನ್ನು NCPಯಲ್ಲಿ ಅಜಿತ್ ಪವಾರನ್ನು ಕರೆಯುತ್ತೆ. ಅವರಷ್ಟೇ ಒಂದು 40 ಜನ ಕರ್ಕೊಂಬರ್ತಾರೆ. BJPಯ ಏನು ವೋಟ್ ಇರುತ್ತೆ, BJP, NCP ಮತ್ತು ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಇವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಮತ್ತು ಅಜಿತ್ ಪವಾರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಹಾಗೇನೆ ಚುನಾವಣೆ ಕೂಡ ಹೋದ್ರು, ಭರ್ಜರಿಯಾಗಿ ಗೆದ್ದು ಬಂದರು. ಈಗ BJP ದೊಡ್ಡ ಪಾರ್ಟಿ ಆದ ಕಾರಣಕ್ಕಾಗಿ BJP ಇವರೆಲ್ಲದ ಕೂಡ ಸರ್ಕಾರ ಮಾಡಲಿಕ್ಕೆ ಆಗತ್ತೆ. ಅಲ್ಲಿ ಆ ಥರ ಇದೆ. ಇವರು ಉಪಮುಖ್ಯಮಂತ್ರಿ ಆದರು, ಇವರಿಗೆ ಮುಖ್ಯಮಂತ್ರಿ ಆದರು. ಆದರೆ ಉದ್ಧವ್ ಠಾಕ್ರೆ ಕಾಲದಲ್ಲಿ ಒಂದು ಕೆಲಸ ಆಗಿತ್ತು. ಆ ಕೆಲಸಕ್ಕೆ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ದುಡ್ಡು ಕೊಟ್ಟಿದ್ದರು. ಈಗ ಆ ದುಡ್ಡನ್ನು ನಿಲ್ಲಿಸಿದ್ದಾರೆ ಫಡ್ನವೀಸ್. ಅರ್ಥ ಆಯ್ತಲ್ಲ? ಜಲ್ನಾದಲ್ಲಿನ ಗೃಹ ನಿರ್ಮಾಣ ಯೋಜನೆ ಜಟಾಪಟಿ. ಜಲ್ನಾ ಅನ್ನುವಂಥ ಊರು. ಆ ಯೋಜನೆಗೆ ದಶಕದ ರಾಜಕೀಯ ಸಂಘರ್ಷ ಇದೆ. ಉದ್ಧವ್ ನೇತೃತ್ವದ ಸರ್ಕಾರವಿದ್ದಾಗ ಈ ಯೋಜನೆಗೆ ತಡೆ ನೀಡಲಾಗಿತ್ತು. ಜಲ್ನಾದಲ್ಲಿ 301 ಎಕರೆಯಲ್ಲಿ ಗೃಹ ನಿರ್ಮಾಣ ಕೈಬಿಡಲಾಗಿತ್ತು. 2023ರಲ್ಲಿ ಶಿಂದೆ CM ಆಗಿದ್ದಾಗ ಗೃಹ ನಿರ್ಮಾಣಕ್ಕೆ ಮತ್ತೆ ಜೀವ ಬಂತು. ಉದ್ಧವ್ ಠಾಕ್ರೆ ಇದ್ದಾಗ ಈ ಯೋಜನೆಗೆ ತಡೆ ಕೊಡ್ತಾರೆ. ಹಳೆಯದು ಉದ್ಧವ್ ಠಾಕ್ರೆ ಇದ್ದಾಗ, ಇವರೆಲ್ಲ ಉದ್ಧವ್ ಠಾಕ್ರೆ ಜೊತೆ ಇದ್ದಾಗ ಅದಕ್ಕೆ ತಡೆ ಕೊಡ್ತಾರೆ. ಇವರು ಬಂದಾಗ ಅದನ್ನು ಓಪನ್ ಮಾಡ್ತಾರೆ. ಕೆಲವರು ಆ ಜಮೀನನ್ನು ಕಡಿಮೆ ಬೆಲೆಗೆ ಖರೀದಿಸಿದ ಆರೋಪ ಇದೆ. ಅದನ್ನು ಸಿಡ್ಕೋಗಿ, ಅಂದರೆ ಅಲ್ಲಿ ಈಗ ಹೆಂಗೆ ಮುಡೋಗುಡ ಅಂತಿದೆ ಹಂಗೆ ಸಿಡ್ಕೋ ಭಾರೀ ಬೆಲೆಗೆ ಮಾರಾಟ ಮಾಡಿರುವ ಅನುಮಾನ ಇದೆ. ಈ ಯೋಜನೆಯನ್ನು ಫಡ್ನವೀಸ್ ಸರ್ಕಾರದಿಂದ ತನಿಖೆಗೆ ಆದೇಶಕ್ಕೆ ಹೇಳಲಾಗಿದೆ. CM ಕಚೇರಿಯಿಂದ ತನಿಖೆಗೆ ಆದೇಶಿಸಿರುವುದು ಶಿಂದೆಗೆ ಕೋಪ. ಯಾಕಂದರೆ ಇವರು ದುಡ್ಡು ಕೊಟ್ಟಿದ್ದಾರೆ. ನಾನು ಎಷ್ಟೇ ಹೇಳಿದರೂ ಕೇಳಿಲ್ಲ ಅಂತ DCM ಶಿಂದೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಓಪನ್ ವಾರ್ಗೆ ನಿಂತಿದ್ದಾರೆ ಏಕನಾಥ್ ಶಿಂದೆ. ನೋಡಬೇಕು BJP ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಬಣದ ಮಹಾರಾಷ್ಟ್ರ ಗೌರ್ಮೆಂಟ್ ಏನಾಗ್ಬೋದು? ಬಿರುಕು ಬೀಳ್ಬೋದಾ? ಮತ್ತೆ ಇವರು ಒಂದಾಗ್ಬೋದಾ ಶಿವಸೇನೆ? ಗೊತ್ತಿಲ್ಲ, ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಜೊತೆಗಿದ್ದರು. ಅವ್ರದ್ದು 54 MLAಗಳಿದ್ದರು. ಆ ನಂತರ ಅದನ್ನು ಒಡೆಯಲಾಯಿತು. 40 MLAಗಳ ಜೊತೆ ಬಂದು BJP ಜೊತೆ ಸರ್ಕಾರ ರಚನೆ ಮಾಡಿದರು. BJP ಸಪೋರ್ಟ್ನಿಂದ ಅವರೇ ಮುಖ್ಯಮಂತ್ರಿ ಆದರು. ಅದು ಬೇರೆ ವಿಚಾರ, ಗೊತ್ತಿರುವಂಥ ವಿಚಾರ. ಏಕನಾಥ್ ಶಿಂದೆ ಯಾಕೆ ಬಿರುಕು ಈಗ? ಮಹಾಯುತಿ ಮೈತ್ರಿಕೂಟದ ಮಹಾಬಿರುಕು, ಇದು ದೊಡ್ಡ ಸಮಸ್ಯೆ ಆಗ್ಬೋದು. ಅದ್ಭುತವಾಗಿ ಗೆದ್ದು ಬಂದಿದ್ದಿರ್ರಿ. ಅಲ್ಲೇ BJP NCP ಈ ನಾಯಕರಿಗೆ ಗೊತ್ತಿರಲ್ಲ ಇಷ್ಟು 200 ಸೀಟೆಲ್ಲ ಬರುತ್ತಾ ಅಂತೇಳಿ. CM ಫಡ್ನವೀಸ್ ಮತ್ತು ಶಿಂಧೆ ಮಧ್ಯೆ ವಾರ್ ಏನಾಗತ್ತೆ? BJP ಮತ್ತು ಶಿವಸೇನೆ ಲಾಸ್ಟ್ ಚುನಾವಣೆಗೆ ಹೋಗುತ್ತೆ. ಇಬ್ಬರು ಗೆಲ್ತಾರೆ. ಗೆದ್ದಾಗ BJPಗೆ ಮುಖ್ಯಮಂತ್ರಿ ಬೇಡ, ನಮಗೆ ಕೊಡಿ ಅಂತೇಳಿ ಕೇಳ್ತಾರೆ. ಕೊಡೋದಿಲ್ಲ BJP. ಆಗೇನು ಮಾಡ್ತಾರೆ? ಉದ್ಧವ್ ಠಾಕ್ರೆಗೆ ಸಪೋರ್ಟ್ ಮಾಡುತ್ತೆ NCP ಮತ್ತು ಕಾಂಗ್ರೆಸ್ ಪಾರ್ಟಿ. ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಆಗ ಇಡೀ ಶಿವಸೇನೆ ಆ ಕಡೆ ಹೋಗುತ್ತಲ್ವಾ. ನಂತರ ಆ ಶಿವಸೇನೆಯಲ್ಲಿ 54 ಜನ ಏನಿರ್ತಾರೆ, ಏಕನಾಥ್ ಶಿಂದೆಯನ್ನು BJP ಕರ್ಕೊಳ್ಳುತ್ತೆ. 40 ಜನರನ್ನು ಕರ್ಕೊಂಬರುತ್ತೆ. ಅಲ್ಲಿ 12-13 ಜನ ಮಾತ್ರ ಬಾಕಿ ಉಳಿತಾರೆ. ಇನ್ನು NCPಯಲ್ಲಿ ಅಜಿತ್ ಪವಾರನ್ನು ಕರೆಯುತ್ತೆ. ಅವರಷ್ಟೇ ಒಂದು 40 ಜನ ಕರ್ಕೊಂಬರ್ತಾರೆ. BJPಯ ಏನು ವೋಟ್ ಇರುತ್ತೆ, BJP, NCP ಮತ್ತು ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಇವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಮತ್ತು ಅಜಿತ್ ಪವಾರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಹಾಗೇನೆ ಚುನಾವಣೆ ಕೂಡ ಹೋದ್ರು, ಭರ್ಜರಿಯಾಗಿ ಗೆದ್ದು ಬಂದರು. ಈಗ BJP ದೊಡ್ಡ ಪಾರ್ಟಿ ಆದ ಕಾರಣಕ್ಕಾಗಿ BJP ಇವರೆಲ್ಲದ ಕೂಡ ಸರ್ಕಾರ ಮಾಡಲಿಕ್ಕೆ ಆಗತ್ತೆ. ಅಲ್ಲಿ ಆ ಥರ ಇದೆ. ಇವರು ಉಪಮುಖ್ಯಮಂತ್ರಿ ಆದರು, ಇವರಿಗೆ ಮುಖ್ಯಮಂತ್ರಿ ಆದರು. ಆದರೆ ಉದ್ಧವ್ ಠಾಕ್ರೆ ಕಾಲದಲ್ಲಿ ಒಂದು ಕೆಲಸ ಆಗಿತ್ತು. ಆ ಕೆಲಸಕ್ಕೆ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ದುಡ್ಡು ಕೊಟ್ಟಿದ್ದರು. ಈಗ ಆ ದುಡ್ಡನ್ನು ನಿಲ್ಲಿಸಿದ್ದಾರೆ ಫಡ್ನವೀಸ್. ಅರ್ಥ ಆಯ್ತಲ್ಲ? ಜಲ್ನಾದಲ್ಲಿನ ಗೃಹ ನಿರ್ಮಾಣ ಯೋಜನೆ ಜಟಾಪಟಿ. ಜಲ್ನಾ ಅನ್ನುವಂಥ ಊರು. ಆ ಯೋಜನೆಗೆ ದಶಕದ ರಾಜಕೀಯ ಸಂಘರ್ಷ ಇದೆ. ಉದ್ಧವ್ ನೇತೃತ್ವದ ಸರ್ಕಾರವಿದ್ದಾಗ ಈ ಯೋಜನೆಗೆ ತಡೆ ನೀಡಲಾಗಿತ್ತು. ಜಲ್ನಾದಲ್ಲಿ 301 ಎಕರೆಯಲ್ಲಿ ಗೃಹ ನಿರ್ಮಾಣ ಕೈಬಿಡಲಾಗಿತ್ತು.
2023 ಶಿಂದೆ ಸಿ ಎಂ ಆಗಿದ್ದಾಗ ಗೃಹ ನಿರ್ಮಾಣಕ್ಕೆ ಮತ್ತೆ ಜೀವ ಬಂತು. ಉದ್ಧವ್ ಠಾಕ್ರೆ ಇದ್ದಾಗ ಈ ಯೋಜನೆಗೆ ತಡೆ ಕೊಡ್ತಾರೆ. ಹಳೆಯದು ಉದ್ಧವ್ ಠಾಕ್ರೆ ಇದ್ದಾಗ, ಇವರೆಲ್ಲ ಉದ್ಧವ್ ಠಾಕ್ರೆ ಜೊತೆ ಇದ್ದಾಗ ಅದಕ್ಕೆ ತಡೆ ಕೊಡ್ತಾರೆ. ಇವರು ಬಂದಾಗ ಅದನ್ನು ಓಪನ್ ಮಾಡ್ತಾರೆ. ಕೆಲವರು ಆ ಜಮೀನನ್ನು ಕಡಿಮೆ ಬೆಲೆಗೆ ಖರೀದಿಸಿದ ಆರೋಪ ಇದೆ. ಅದನ್ನು ಸಿಡ್ಕೋಗಿ, ಅಂದರೆ ಅಲ್ಲಿ ಈಗ ಹೆಂಗೆ ಮುಡೋಗುಡ ಅಂತಿದೆ ಹಂಗೆ ಸಿಡ್ಕೋ ಭಾರೀ ಬೆಲೆಗೆ ಮಾರಾಟ ಮಾಡಿರುವ ಅನುಮಾನ ಇದೆ. ಈ ಯೋಜನೆಯನ್ನು ಫಡ್ನವೀಸ್ ಸರ್ಕಾರದಿಂದ ತನಿಖೆಗೆ ಆದೇಶಕ್ಕೆ ಹೇಳಲಾಗಿದೆ. ಸಿ ಎಂ ಕಚೇರಿಯಿಂದ ತನಿಖೆಗೆ ಆದೇಶಿಸಿರುವುದು ಶಿಂದೆಗೆ ಕೋಪ. ಯಾಕಂದರೆ ಇವರು ದುಡ್ಡು ಕೊಟ್ಟಿದ್ದಾರೆ. ನಾನು ಎಷ್ಟೇ ಹೇಳಿದರೂ ಕೇಳಿಲ್ಲ ಅಂತ ಡಿ ಸಿ ಎಂ ಶಿಂದೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಹೀಗಾಗಿ ಓಪನ್ ವಾರ್ಗೆ ನಿಂತಿದ್ದಾರೆ ಏಕನಾಥ್ ಶಿಂದೆ. ನೋಡಬೇಕು ಬಿಜೆಪಿ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಬಣದ ಮಹಾರಾಷ್ಟ್ರ ಗೌರ್ಮೆಂಟ್ ಏನಾಗ್ಬೋದು, ಬಿರುಕು ಬೀಳ್ಬೋದಾ, ಮತ್ತೆ ಇವರು ಒಂದಾಗ್ಬೋದಾ ಶಿವಸೇನೆ, ಗೊತ್ತಿಲ್ಲ, ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಈ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಜೊತೆಗಿದ್ದರು. ಅವ್ರದ್ದು 54 MLAಗಳಿದ್ದರು. ಆ ನಂತರ ಅದನ್ನು ಒಡೆಯಲಾಯಿತು. 40 MLAಗಳ ಜೊತೆ ಬಂದು ಬಿ ಜೆ ಪಿ ಜೊತೆ ಸರ್ಕಾರ ರಚನೆ ಮಾಡಿದರು. ಬಿ ಜೆ ಪಿ ಸಪೋರ್ಟ್ನಿಂದ ಅವರೇ ಮುಖ್ಯಮಂತ್ರಿ ಆದರೂ. ಅದು ಬೇರೆ ವಿಚಾರ, ಗೊತ್ತಿರುವಂಥ ವಿಚಾರ. ಏಕನಾಥ್ ಶಿಂದೆ ಯಾಕೆ ಬಿರುಕು ಈಗ? ಮಹಾಯುತಿ ಮೈತ್ರಿಕೂಟದ ಮಹಾಬಿರುಕು, ಇದು ದೊಡ್ಡ ಸಮಸ್ಯೆ ಆಗ್ಬೋದು. ಅದ್ಭುತವಾಗಿ ಗೆದ್ದು ಬಂದಿದ್ದಿರ್ರಿ. ಅಲ್ಲೇ ಬಿ ಜೆ ಪಿ NCP ಈ ನಾಯಕರಿಗೆ ಗೊತ್ತಿರಲ್ಲ ಇಷ್ಟು 200 ಸೀಟೆಲ್ಲ ಬರುತ್ತಾ ಅಂತೇಳಿ. ಸಿ ಎಂ ಫಡ್ನವೀಸ್ ಮತ್ತು ಶಿಂಧೆ ಮಧ್ಯೆ ವಾರ್ ಏನಾಗತ್ತೆ? BJP ಮತ್ತು ಶಿವಸೇನೆ ಲಾಸ್ಟ್ ಚುನಾವಣೆಗೆ ಹೋಗುತ್ತೆ. ಇಬ್ಬರು ಗೆಲ್ತಾರೆ. ಗೆದ್ದಾಗ BJPಗೆ ಮುಖ್ಯಮಂತ್ರಿ ಬೇಡ, ನಮಗೆ ಕೊಡಿ ಅಂತೇಳಿ ಕೇಳ್ತಾರೆ. ಕೊಡೋದಿಲ್ಲ BJP. ಆಗೇನು ಮಾಡ್ತಾರೆ? ಉದ್ಧವ್ ಠಾಕ್ರೆಗೆ ಸಪೋರ್ಟ್ ಮಾಡುತ್ತೆ NCP ಮತ್ತು ಕಾಂಗ್ರೆಸ್ ಪಾರ್ಟಿ. ಉದ್ಧವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಆಗ ಇಡೀ ಶಿವಸೇನೆ ಆ ಕಡೆ ಹೋಗುತ್ತಲ್ವಾ. ನಂತರ ಆ ಶಿವಸೇನೆಯಲ್ಲಿ 54 ಜನ ಏನಿರ್ತಾರೆ, ಏಕನಾಥ್ ಶಿಂದೆಯನ್ನು BJP ಕರ್ಕೊಳ್ಳುತ್ತೆ. 40 ಜನರನ್ನು ಕರ್ಕೊಂಬರುತ್ತೆ. ಅಲ್ಲಿ 12-13 ಜನ ಮಾತ್ರ ಬಾಕಿ ಉಳಿತಾರೆ. ಇನ್ನು NCPಯಲ್ಲಿ ಅಜಿತ್ ಪವಾರನ್ನು ಕರೆಯುತ್ತೆ. ಅವರಷ್ಟೇ ಒಂದು 40 ಜನ ಕರ್ಕೊಂಬರ್ತಾರೆ. BJPಯ ಏನು ವೋಟ್ ಇರುತ್ತೆ, BJP, NCP ಮತ್ತು ಏಕನಾಥ್ ಶಿಂದೆ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ, ಇವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ ಮತ್ತು ಅಜಿತ್ ಪವಾರನ್ನು ಉಪಮುಖ್ಯಮಂತ್ರಿ ಮಾಡ್ತಾರೆ. ಹಾಗೇನೆ ಚುನಾವಣೆ ಕೂಡ ಹೋದ್ರು, ಭರ್ಜರಿಯಾಗಿ ಗೆದ್ದು ಬಂದರು. ಈಗ BJP ದೊಡ್ಡ ಪಾರ್ಟಿ ಆದ ಕಾರಣಕ್ಕಾಗಿ BJP ಇವರೆಲ್ಲದ ಕೂಡ ಸರ್ಕಾರ ಮಾಡಲಿಕ್ಕೆ ಆಗತ್ತೆ. ಅಲ್ಲಿ ಆ ಥರ ಇದೆ. ಇವರು ಉಪಮುಖ್ಯಮಂತ್ರಿ ಆದರು, ಇವರಿಗೆ ಮುಖ್ಯಮಂತ್ರಿ ಆದರು. ಆದರೆ ಉದ್ಧವ್ ಠಾಕ್ರೆ ಕಾಲದಲ್ಲಿ ಒಂದು ಕೆಲಸ ಆಗಿತ್ತು. ಆ ಕೆಲಸಕ್ಕೆ ಇವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ದುಡ್ಡು ಕೊಟ್ಟಿದ್ದರು. ಈಗ ಆ ದುಡ್ಡನ್ನು ನಿಲ್ಲಿಸಿದ್ದಾರೆ ಫಡ್ನವೀಸ್. ಅರ್ಥ ಆಯ್ತಲ್ಲ? ಜಲ್ನಾದಲ್ಲಿನ ಗೃಹ ನಿರ್ಮಾಣ ಯೋಜನೆ ಜಟಾಪಟಿ. ಜಲ್ನಾ ಅನ್ನುವಂಥ ಊರು. ಆ ಯೋಜನೆಗೆ ದಶಕದ ರಾಜಕೀಯ ಸಂಘರ್ಷ ಇದೆ. ಉದ್ಧವ್ ನೇತೃತ್ವದ ಸರ್ಕಾರವಿದ್ದಾಗ ಈ ಯೋಜನೆಗೆ ತಡೆ ನೀಡಲಾಗಿತ್ತು. ಜಲ್ನಾದಲ್ಲಿ 301 ಎಕರೆಯಲ್ಲಿ ಗೃಹ ನಿರ್ಮಾಣ ಕೈಬಿಡಲಾಗಿತ್ತು. 2023 ಶಿಂದೆ ಸಿ ಎಂ ಆಗಿದ್ದಾಗ ಗೃಹ ನಿರ್ಮಾಣಕ್ಕೆ ಮತ್ತೆ ಜೀವ ಬಂತು. ಉದ್ಧವ್ ಠಾಕ್ರೆ ಇದ್ದಾಗ ಈ ಯೋಜನೆಗೆ ತಡೆ ಕೊಡ್ತಾರೆ. ಹಳೆಯದು ಉದ್ಧವ್ ಠಾಕ್ರೆ ಇದ್ದಾಗ, ಇವರೆಲ್ಲ ಉದ್ಧವ್ ಠಾಕ್ರೆ ಜೊತೆ ಇದ್ದಾಗ ಅದಕ್ಕೆ ತಡೆ ಕೊಡ್ತಾರೆ. ಇವರು ಬಂದಾಗ ಅದನ್ನು ಓಪನ್ ಮಾಡ್ತಾರೆ. ಕೆಲವರು ಆ ಜಮೀನನ್ನು ಕಡಿಮೆ ಬೆಲೆಗೆ ಖರೀದಿಸಿದ ಆರೋಪ ಇದೆ. ಅದನ್ನು ಸಿಡ್ಕೋಗಿ, ಅಂದರೆ ಅಲ್ಲಿ ಈಗ ಹೆಂಗೆ ಮುಡೋಗುಡ ಅಂತಿದೆ ಹಂಗೆ ಸಿಡ್ಕೋ ಭಾರೀ ಬೆಲೆಗೆ ಮಾರಾಟ ಮಾಡಿರುವ ಅನುಮಾನ ಇದೆ. ಈ ಯೋಜನೆಯನ್ನು ಫಡ್ನವೀಸ್ ಸರ್ಕಾರದಿಂದ ತನಿಖೆಗೆ ಆದೇಶಕ್ಕೆ ಹೇಳಲಾಗಿದೆ. ಸಿ ಎಂ ಕಚೇರಿಯಿಂದ ತನಿಖೆಗೆ ಆದೇಶಿಸಿರುವುದು ಶಿಂದೆಗೆ ಕೋಪ. ಯಾಕಂದರೆ ಇವರು ದುಡ್ಡು ಕೊಟ್ಟಿದ್ದಾರೆ. ನಾನು ಎಷ್ಟೇ ಹೇಳಿದರೂ ಕೇಳಿಲ್ಲ ಅಂತ ಡಿ ಸಿ ಎಂ ಶಿಂದೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಹೀಗಾಗಿ ಓಪನ್ ವಾರ್ಗೆ ನಿಂತಿದ್ದಾರೆ ಏಕನಾಥ್ ಶಿಂದೆ. ನೋಡಬೇಕು ಬಿಜೆಪಿ ಏಕನಾಥ್ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ಬಣದ ಮಹಾರಾಷ್ಟ್ರ ಗೌರ್ಮೆಂಟ್ ಏನಾಗ್ಬೋದು, ಬಿರುಕು ಬೀಳ್ಬೋದಾ, ಮತ್ತೆ ಇವರು ಒಂದಾಗ್ಬೋದಾ ಶಿವಸೇನೆ, ಗೊತ್ತಿಲ್ಲ, ಕಾದ್ ನೋಡೋಣ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.